ಎಸ್ ನಿಮ್ಮ ಅಣ್ಣ ಒಂದು ಹೊಸ ರೂಟೀನ್ ಹಾಕ್ಕೊಡೋಣ ಇನ್ನಂತರೂ ಭಾಳ ಜೇನು ಒಂದು 10 ಸಲ ಎಬ್ಸಿದ್ಲು. ಅಯ್ಯೋ ಕಣ್ ಕಡೆ ಸೊಳ್ಳೆ ಕಡ್ದೈತಿ ನಿಮ್ಗೆ. ರೂಟ್ ಕಾಣತ್ತಿದೆ ಪಿತ್ರಿ ಬೇಟ ನೋವಾತ್ರಿ. ಏನು ಡೇಂಜರ್ ಏನಿಲ್ಲಲ್ಲ? ಯಾಕೆ ಮಾನಸಿಕ ಆಗಿರ್ಬೇಟ? ನಂಗೆ ಕಿರಿಕಿರಿ ಆಯ್ತು, ಅದಕ್ಕೆ ಕಳಿಸ್ಬಿಟ್ಟು. ಎದಕ್ಕೆ ಕಿರಿಕಿರಿ ಆಯ್ತು? ಆಕೇನು ಮಾಡ ಪಾಪ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕರೇ. ಹೌದು ರೀ, ಆ್ಯಕ್ಚುಲಿ ಟೈಟಲ್ ನೋಡಿ ಬಂದಿರ್ತೀರಿ, ಜೇನು ಕಾಟ್ ಮಾಡ್ಲಿಂದ ಬಿದ್ದುಬಿಟ್ಲು. ನಾ ಅಂತೂ ಭಾಳ ಗಾಬರಿ ಆಗಿದ್ದೆ. ಏನು ಹೇಳ್ಬೇಕು ನಿಮ್ಗೆ? ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ಗಂಟೆ ಆಗೈತೆ 6. ಎಸ್ ನಿಮ್ಮ ಅಣ್ಣ ಒಂದು ಹೊಸ ರೂಟೀನ್ ಹಾಕ್ಕೊಡೋಣ. ಯಾಕಂದ್ರೆ ಪ್ರಾಜೆಕ್ಟ್ ಚೇಂಜ್ ಆಗಿರೋದ್ರಿಂದ ಟೈಮಿಂಗ್ಸ್ ಎಲ್ಲ ಸ್ವಲ್ಪ ಚೇಂಜ್ ಆಗ್ಯಾವೆ. ಸೊ ಮತ್ತು 5:30ಗೆ ಮುಂಜಾನೆ ಹೇಳೋ ರೂಟೀನ್ ಹಾಕ್ಕೊಂಡೀನಿ. ಸೊ ನೋಡೋಣ ಎಷ್ಟು ಸಕ್ಸಸ್ಫುಲ್ ಆಗ್ತೈತಿ. ಆ್ಯಕ್ಚುಲಿ ನಿನ್ನೆ ಅಂತೂ ಭಾಳ ಜೇನು ಒಂದು 10 ಸಲ ಎಬ್ಸಿದ್ಲು. ಕಡೆಗೆ 2:30ಗೆ ಅದು ಬೇರೆ ರೂಮ್ನಾಗ ಹೋಗಿ ಮಕ್ಕೊಂಡೆ. ಬಟ್ ದೆನ್ ಎದ್ದೇನೀಗ ಆಲ್ಮೋಸ್ಟ್ 6:05 6:10 ಆಗೈತಿ. ಈಗ ಎಲ್ಲ ಎದ್ದು ಫ್ರೆಶ್ ಆಗೇನಿ. ಹೋಗಿ ಸ್ವಲ್ಪ ವಾಕಿಂಗ್ ಹೋಗಿ ಅಥವಾ ಜಿಮ್ಗೆ ಹೋಗಿ ಬರೋಣ. ಸಿಂಪಲ್ ಒಂದು ತೊಗೊಳೋಣ. ಎಷ್ಟು ಚಾರ್ಜಿಂಗ್? 10% ಐತಿ. ನಂಗೆ ಲಿಟ್ರಲಿ ನನ್ನ ಕಾಲೇಜ್ ಟೈಮ್ ನೆನಪಾಗತ್ತೆ. ಬಿಕಾಸ್ ಆವಾಗ ಇಷ್ಟು ಲಘುನೇ ಹೇಳ್ತಿದ್ದೆ. 5:05 ಎದ್ದು ವರ್ಕೌಟ್ ಮಾಡಿ ಇಲ್ಲಿ ಸಾಯಿಬಾಬಾ ಒಂದು ಸಿಂಗಲ್ ಇಡ್ಲಿ ತಿಂದು ಚಹಾ ಕುಡ್ದು ಹೋಗ್ತಿದ್ದೆ ನಾನು. ಗುಡ್ ಓಲ್ಡ್ ಡೇಸ್ ಆರ್ ಕಮಿಂಗ್ ಬ್ಯಾಕ್. ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ಗುಡ್ ಮಾರ್ನಿಂಗ್. ಇವತ್ತು ವ್ಲಾಗ್ ಮಾಡೋ ಪ್ಲ್ಯಾನೇ ಇರಲಿಲ್ಲ ನಮ್ಮದು, ಬಟ್ ನಿಮ್ಮನ್ನು ನೋಡಿ ಪ್ಲ್ಯಾನ್ ಬಂತು. ಅಜ್ಜಿಯವ್ರಿಗೂ ಒಂದು ಗುಡ್ ಮಾರ್ನಿಂಗ್, ದೊಡ್ಡ ಗುಡ್ ಮಾರ್ನಿಂಗ್. ಜೇನು ಅವ್ರಿಗೂ ಗುಡ್ ಮಾರ್ನಿಂಗ್. ಹೌದ್ರಿ ಬೇಟಾ? ಗುಡ್ ಮಾರ್ನಿಂಗ್ ರೀ ಬೇಟಾ, ಗುಡ್ ಮಾರ್ನಿಂಗ್. ಗುಡ್ದಕ್ಕೆ ಮಾರ್ನಿಂಗ್ದಕ್ಕೆ ಬೇಟಾ ಸೊಳ್ಳೆ ಕಡ್ಸ್ಕೊಂಡಿರ್ಬೇಟ. ನೋಡ್ರಿಲ್ಲ, ಇಲ್ಲಿ ನೋಡ್ತು. ಅಯ್ಯೋ ಕಣ್ ಕಡೆ ಸೊಳ್ಳೆ ಕಡ್ದೈತಿ ನಿಮ್ಗೆ. ಹೌದ್ರಿ? ಯಾಕ್ರಿ? ಯಾಕೆ ಕಡ್ದೈತಿ ಸೊಳ್ಳೆ? ಅದನ್ನ ಹುಡ್ಕೊಂಡು ಹೊಡಿಯೋಣ್ರಿ ನಾಳೆ. ನಾವು ಇವತ್ತು ಹೊಡಿಯೋಣ್ರಿ, ನಾಳೆ ಜೂಬ್ ಅಂತ ಹೊಡಿಯೋಣ. ಹೌದಿಲ್ರಿ? ನೀರು ಕುಡಿದ್ರಿ? ಕೈ ಕ್ಲೀನ್ ಇಲ್ಲ ಬಿಡರಿ, ಕೈ ಕ್ಲೀನ್ ಇಲ್ಲ ಬಿಡರಿ ಅವ್ವ. ಪಾಪ ಏನು ತೆಗ್ಯಾಕತ್ರು, ಫುಡ್ ತೆಗ್ಯಾಕತ್ರು. ಬಾಯ್. ಹಾಂ ಸ್ವಲ್ಪ ಬಾಯ್. ಕೈ ಮೂಗ್ ಬಾಯ್ ಜನ ಸ್ವಲ್ಪ ಏನು ಬಾಯ್ ಬೇಟ. ಪಪ್ಪ ಮತ್ತು ಅಜ್ಜಿ ಹೊಂಟ್ರ ಬೇಟ ನೌಕರಿಗೆ. ಬಾಯ್. ಒಂದು ಡಬ್ಬೆ ಮೊಸರಾಕೈತೆ, ಸಣ್ಣ ಡಬ್ಬೆಗೆ ಹೊಂಟ್ರ ಬೇಟ. ಸೌತೆಕಾಯಿ, ಗಜ್ರಿ, ಕಾಫಿ ಕುಡ್ದು ಹೋಗೋಣ ಬೇಟ ನಾವು. ಪಲ್ಯ. ಇಲ್ಲಿ ಯಾರೋ ಬಿಯರ್ ಇಟ್ಟಾರ ಬೇಟ. ಆರ್ಡರ್ ಇನ್ನೊಂದು ಕೋಟ್ ಪೇಂಟ್ ಮಾಡಿಸಿದೆ. ಫಿನಿಶಿಂಗ್ ಅಷ್ಟು ಪರ್ಫೆಕ್ಟ್ ಅನ್ಸೋತಾಗಿತ್ತು ಅದಕ್ಕೆ. ಸೊ ಎಲ್ಲ ಧೂಳ ನೋಡ್ರಿ, ಇಲ್ಲಂತೂ ಧೂಳ ಹೆಂಗೆ ಏನು ಫುಲ್ ಕ್ಲೀನ್ ಮಾಡಿ ಹೋಗ್ಬೇಕಪ್ಪ ಇವರು. ಸೊ ಪಟ ಬ್ಲ್ಯಾಕ್ ಕಾಫಿ ಹೊಡೆದು ಲೆಟ್ಸ್ ಗೆಟ್ ಸ್ಟಾರ್ಟ್ ಆಯಿತು. ಸ್ನೇಹಿತರೆ ಬರ್ರಿ ಒಂದು ಸ್ವಲ್ಪ ಊಟ ಮಾಡೋಣ. ಎಷ್ಟು ಟೈಮ್ ಉಂಟೈತೆ ಅಂತ ನಿಮ್ಗೆ. ನಮಗಂತೂ ಟೈಮೇಶ್ವರ್ ಪಟ ಹೋಗಿತ್ತು. ಬರ್ರಿ ಮಸ್ತ್ ಒಂದು ಚಪಾತಿ, ಒಂದು ರೊಟ್ಟಿ ಚಪಾತಿ ಪಲ್ಯ ತಿನ್ನೋಣಂತ. ಲೆಟ್ಸ್ ಗೆಟ್ ಬ್ಯಾಕ್ ಟು ದ ವರ್ಕ್. ಮಾಡೋಣಂತ. ಗುಡ್ ಕಾಣತ್ತಿದೆ. ಎಷ್ಟು ಗುಡ್ ಕಾಣತ್ತಿದೆ. ಮಮ್ಮ ಮಾಡತ್ತಿದೆ. ಹೌದ್ರಿ ಜೇನು ಊಟ ಮಾಡತ್ತೀರಿ? ಪ್ಯೂರಿ ತಿನ್ನತ್ತೀರಿ? ಪ್ಯೂರಿ ಬಿದ್ರಿ ಬೇಟ ನೋವಾತ್ರಿ? ಏನಾಗಂಗಿಲ್ಲ ಬಿಡ್ರಿ, ನೀವು ಸ್ಟ್ರಾಂಗ್ ಅದೀರ. ಸ್ಟ್ರಾಂಗಲ್ ಜೇನು ಈಸ್ ಅ ಸ್ಟ್ರಾಂಗಲ್. ಒತ್ರಿ
ಒತ್ತರಿ 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 ಒತ್ತ. ಏನಂದ್ರೆ ಡಾಕ್ಟ್ರು? ಹೆಂಗೆ ಗೊತ್ತಾತ? ಏನು ಡೇಂಜರ್ ಏನಿಲ್ಲಲ್ಲ? ಅದ ಈಗ ನಾನು ಹಿಂಗೆ ಕಳಿಸಿದ್ನಲ್ಲ ಮೆಸೇಜ್, ನಾ ಆಲ್ರೆಡಿ ಚೆಕ್ ಮಾಡ್ಯಾನ ಅದನ್ನು. ಚೇನು ಬೇಟ ನಿಮ್ಗೆ ಏನೂ ಆಗಿಲ್ಲ ಬೇಟ. ಯಾಕೆ ಮಾನಸಿಕ ಆಗಿರಿ ಬೇಟ? ಮಾನಸಿಕ ಆಗಿರಿ? ಹೌದ್ರಿ, ಹೋಗೋಣ್ರಿ. ಏನು ಹೇಳ್ಬೇಕ್ರಿ ನಿಮ್ಗೆ ಇದ್ರ ಬಗ್ಗೆ ಹೇಳೇನೋ ಇಲ್ಲೋ ಗೊತ್ತಿಲ್ಲ, ಬಟ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕು. ಹೋಗಿ ಮಾತಾಡೋದು ಮನೆಗೆ ಹೋಗಿದ್ದಿಲ್ಲ. ಇದೊಂದು ವೀಕ್ ತನ ಇರುತ್ತೆ ಹಂಗಾಗೆ ಹೋಗ್ತದೆ ಅದು. ಅದ್ರ ಮೇಲೆ ಏನು ಹಿಂಗೆ ಸಿಕ್ಕಾಕೋಬೇಡ್ರಿ, ಆಮೇಲೆ ಬಿಸಿ ಕಾವು ಕೊಡೋದು ಏನು ಮಾಡಾಕೋಬೇಡ್ರಿ. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಒಂದು ವೀಕ್ಷಕರೇ. ಇವತ್ತೊಂದು ಸ್ವಲ್ಪ ದಿನ ಆರಾಮೈತೆ. 9 ಗಂಟೆಗೆ, ಇಲ್ಲಾಂದ್ರೆ ಯೂಶ್ವಲಿ 4:30, 5:30, 6 ಹಿಂಗೆ ಹೇಳ್ತೀನಿ. ಈಗ ಎಸ್, ಬ್ಯಾಕ್ ಟು ಮೈ ಓಲ್ಡ್ ಡೇಸ್. ಯಾಕಂದ್ರೆ ನನ್ನ ಕೇಳಿದ್ರಿ ಅಂತಂದ್ರೆ ಪ್ರೊಡಕ್ಟಿವಿಟಿ ಬರೋದು ಓನ್ಲಿ ಇಫ್ ಯು ಗೆಟ್ ಅಪ್ ಅರ್ಲಿ. ಅಫ್ಕೋರ್ಸ್ ಹಂಗಂತೇಳಿ ನಾ 12-1 ಮಾಡ್ಕೊಂಡು 4 ಕೇಳೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಐ ಹ್ಯಾವ್ ಟು ಸ್ಲೀಪ್ ಆ್ಯಟ್ 9:30, 10, 10:30, ಮ್ಯಾಕ್ಸ್ 10:45. ಅವಾಗ ನಾ 4:35, 5:30 ತನಕ ಹೇಳ್ಬೋದು. ಭಾಳ ಜನ ಆ್ಯಕ್ಚುಲಿ ಇವತ್ತು ನಂದು ಫಾಸ್ಟಿಂಗ್ ಡೇ, ಬಟ್ ಇರಲಿ. ವಾಯ್ದವ್ರದ್ದು ಬನ್ ತರ್ಸೀನಿ, ಮಸ್ತ್ ಅಮೂಲ್ ಬಟ್ರ್ ಬನ್ ಮಸ್ಕ, ಒಂದು ಸ್ವಲ್ಪ ಚಹಾ ಫಸ್ಟ್ ಕ್ಲಾಸ್ ಕುಡಿದು ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ವರ್ಕ್. ಫೈನಲಿ ಒಬ್ರು ನ್ಯಾನಿಗೆ ಬರಕ್ಕೆ ಹೇಳಿದ್ವಿ, ಅಂದ್ರೆ ಇಬ್ಬರು ಬಂದು ಹೋಗಿದ್ರು. ಅದರಾಗ ಅವರು ನಮ್ಮ ಸಬ್ಸ್ಕ್ರೈಬರ್ ಅಂತೇಳಿ. ಸೊ ಜೇನು ಬಗ್ಗೆ ಎಲ್ಲ ಆಲ್ರೆಡಿ ಗೊತ್ತೈತೆ ಅವ್ರಿಗೆ. ಬರ್ರಿ ನಾವು ಮಸ್ತ್ ಬನ್ ಮಸ್ಕ ತಿನ್ನೋಣ ಅಂತ ಎಷ್ಟು ದಿನ ಆತಪ್ಪ. ಫೇವ್ರೇಟ್ ಅಮೂಲ್ ಬಟ್ರ್ ಲೈಕ್ ಆಗಿತ್ತು ನಿಮ್ಗೆ ಮೊನ್ನೆ, ಅದಕ್ಕೆ ತರ್ಸೇನೆ. ಒಂದು ಸಲಕ್ಕೆ ಒಂದು ತೊಗೊಂಡು ಅಷ್ಟೇ ತಿನ್ಬಿಡೋದು. ಇದಾದ್ರೆ ಲೆಕ್ಕ ಸಿಗೋದಿಲ್ಲ ಎಷ್ಟು ತಿನ್ಬೇಕಂತ. ಅಟ್ರಲ್ಲಿ ಬಟ್ರ್ ಮತ್ತೇನದಾವ ತಿನ್ನಕ್ಕೆ ನೋಡೋಣ ಅಂತ. ಎಸ್, ಬಂದು ತರ್ಸೇನಿ. ಯಾರಿಗೆ ಬೇಕು ತಿನ್ನಿರಿ. ಒಂದು ಬಿಟ್ಟು 2 ಪ್ಯಾಕೆಟ್ ತರ್ಸೇನಿ. ಓಕೆ, ಆ್ಯಂಡ್ ನಮಗೆ ಮತ್ತು ಕೋಕ್ ಕೇಕ್ ಗಟ್ಟಿ ಆಗಿಬಿಡ್ತೈತಿ. ಇದು ಪ್ರಾಬ್ಲಮ್ ಇದ್ರದ್ದು. ಫ್ರೆಶ್ ಅಂತ ತರ್ಸೇನಿ. ತೆಗೆದು ಬಿಟ್ರಿ ಬಂದಾಕತ್. ಈ ಒಂದು 500-600 ಕ್ಯಾಲರೀಸ್ ಇರ್ಬೋದು ಇದು. ಚಹಾ ಓವರ್ ನೈಟ್ ಬಿಸಿ ಮಾಡ್ಕೊಳತ್ತೀನಿ, ಉಕ್ಕಿ ಹೋಗ್ಬಿಡ್ತು ನೋಡಿರಿ. ಇರೋದ ಈ ಚಹಾ ಐತಿ. ಸೊ ಬರ್ರಿ, ಮಸ್ತ್ ಬನ್ ಮಸ್ತ್ ಹಾಕಿ. ರೈಟ್ ಸ್ನೇಹಿತರೆ, ಸೊ ನೋಡಿದ್ರಿ ನಿನ್ನೆ ಹೋಗಿದ್ವಿ ವೋಲ್ಟಾಸ್ದು ಸೂಪರ್. ನಾನು 5 ಸ್ಟಾರ್ ತೊಗೋಬೇಕಾಗಿತ್ತು, ಗೊತ್ತಿಲ್ಲ, ಯಾಕಂದ್ರೆ ಭಾಳ ಫರ್ಕ್ ಇರಲಿಲ್ಲ. ಬಟ್ ಎನಿವೇಸ್ ನಮ್ದೇನು ಭಾಳ ಯೂಸೇಜು ಇರೋದಿಲ್ಲ. ಸೊ ವೋಲ್ಟಾಸದ AC ಆ್ಯಂಡ್ ಇಲ್ಲೇ ಅತಿ ಚಲೋ RO, UV, UF, TDF, DDF, GDF ಎಲ್ಲ ಐತಿದ್ರಾಗ. ಸೊ RO UV ಐತೆ ಸಾಕು. ಲಾಸ್ಟ್ ದಿಸ್ ಈಸ್ ಫಾರ್ ಆಫೀಸ್. ಯಾಕಂದ್ರೆ ಅವು ಎಲ್ಲಿ ಇದು ಹಾಕೋದು ಕೊಡ್ತೀರಿ, ಅವೆಲ್ಲ ಕಂಟೈನರ್, ಡಿಸ್ಪೆನ್ಸರ್ ಇದನ್ನ ಹಾಕ್ಬಿಟ್ರೆ ಯಾರಿಗೆ ಎಷ್ಟು ಬೇಕು ಯೂಸ್ ಮಾಡ್ತಾರೆ. ಸೊ ಇದೊಂದು ಆಫೀಸ್ನಾಗ ಪ್ಯೂರಿಫೈಯರ್, ಇದೊಂದು ಆಫೀಸ್ನಾಗ AC. ಎಸ್, ಸೊ ಫೈನಲಿ ಇಲ್ಲೇ AC ಹಾಕೋಣಂತ. ಇಲ್ಲಿ ಕುಂತು ಆರಾಮ್ ಕೋರ್ಸ್ ಶೂಟ್ ಮಾಡ್ಬೋದು, ಮಾಡೋದಿತ್ತಂದ್ರೆ. ರೈಟ್ ಸ್ನೇಹಿತರೆ, ಯಾಕೋ ಭಾಳ ಹೆಕ್ಟಿಕ್ ಆಗತ್ತೆ. ಯಾಕಂದ್ರೆ ನನಗೆ ಈಗ ಫೀಲ್ ಆಗತ್ತೆ ಹೆಂಗಾರ ಆಫೀಸ್ ಕಟ್ಸಿದ್ದೇನೋ ಏನೋ ವರ್ಕ್ ಮಾಡ್ಕೊತ. ಕಾಂಟ್ರಾಕ್ಟ್ ಕೊಟ್ಟಿದ್ದೆ, ಬಟ್ ಸ್ಟಿಲ್ ಯಾಕಂದ್ರೆ ಈಗ ನೋಡಿರಿ ಇವತ್ತು ಪ್ಯೂರಿಫೈಯರ್ ಆಫೀಸ್ಗೆ ಆಮೇಲೆ AC ಹಾಕ್ಸೋರು ಬಂದಾರ. ಸೊ ಇಷ್ಟು ಕಿರಿಕಿರಿ ಅನ್ಸತ್ತೆ. ನಂದು ಮೇನ್ ಮೀಟಿಂಗ್ ನಡೆದೈತಿ, ಅದ್ರಾಗನೂ ಎಲ್ಲ ಗಲ್ ಇವ್ರು ಬರ್ತಾರೆ ಅವ್ರು ಬರ್ತಾರೆ. ಅದು ಸಲ ಫೋನ್ ಹಚ್ತಾರೆ. ಯಪ್ಪ ಕತೀರಿ ರೈಸ್ ಕುಂತೀರ ನೀವು ಸ್ಮೈಲ್ ಮಾಡಿದ್ರೆ ನಂಗೆ ಸ್ಮೈಲ್ ಬರಂಗಿಲ್ಲ. ಕೀ ಕೊಟ್ಟು ಗೊಂಬೆ ಅಲ್ಲ ನಾನು. ಹಾಂ ರೀ, ಅವ್ನು ಕೇ ನೋಡಿ ಎಲೆಕ್ಟ್ರಿಷಿಯನ್ಗೆ ಎಲ್ಲ ಲೋಡ್ ತೊಗೋತೈತಿ, ಏನು ಟೆನ್ಷನ್ ತೊಗೋಬೇಡ ನಾನು. ಹಾಂ ರೀ, ನಾ ಹಂಗೆ ಸುಮ್ಮನೆ ಹಾಕಿರತ್ತಂತ ಹಾಕ್ತಾರೆ. ಏನದ
ರಜಾ ಹ್ಞೂ ರಜಾ ಮತ್ತಕ್ಕೆ ನಾನೇ ಇಲ್ಲ ಎದಕ್ಕೆ ಕಳಿಸಿದಕ್ಕೆನ ಎಲ್ಲಿ ಮಸ್ತ್ ಪಲ್ಲೆ 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 ತಲೆ ಕೆಟ್ಬಿಟ್ಟತ್ ನನಗೆ. ಇದು ಸಂತೂರ್ ಮಟನ್ ಅಂತ. ಇದು ದಿಸ್ ಈಸ್ ವಾಟ್ ಇಸ್ ದಿಸ್ ಈಸ್ ಡಾಲ್ಮೆಂಟ್. ಏನು ಮರಿ ನಾಯಿ ಮರಿ ಇದು ನನಗೆ ಗೊತ್ತಿತ್ತು ನೋಡ್ತೀಯ ಅಂತ. ಜೇನು ಮರಿ ನಾಯಿ ಮರಿ ಇಲ್ಲ ಇತ್ತು ನೋಡ್ರಿ, ನಾಯಿ ಮರಿ ನಾಯಿ ಅಂಟಿ ಶಿಗ್ಗಾಮಜ್ಜ ಅಂತೀರಿ. ನಾಯಿ ಮರಿ ಬೇಟಾ. ಅಮ್ಮನ ವೆರೈಟಿ ಬರ್ಕೊಂತ ನೀವು ಆ ಬ್ಯಾಗ್ ತಗೊಂಡು ಹೋಗ್ತಿರ್ಬೇಟ ಸ್ಕೂಲಿಗೆ ಏನು ಆಫೀಸ್ಗೆ? ಯಾಕೆ ನಗಾತಿ? ಜೋಕ್ ಹೇಳಿದ್ನ. ಸೊ ಇಲ್ಲೇ ಬಿಸಿ ಬಿಸಿ ಸಾರು ಮಾಡತ್ತ. ಚಟ್ನಿ ಸಾಂಬಾರು ಚಟ್ನಿ ಇದನ್ನ ಮಾಡಿ ಇಡ್ಲಿ ಭಾಳ ಲೈಕ್ ಆಗ್ತದೆ ಅಂತ ಹೇಳಿ ಡಿಪ್ ಇಡ್ಲಿ ತಿಂತ ಇದೀನಿ. ನೋಡಿ ಸ್ವಲ್ಪ ಭಾಳ ದೊಡ್ಡದೈತಿ ರೀ. ಹಂಡೆಗಟ್ಲೆ ತಿನ್ನೋಣಂತ ಇಡ್ಲಿ